ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಸ್ತಿಕ ಸಜ್ಜನರೇ, ಇದು ನಿಮ್ಮೆಲ್ಲರ ನೆಚ್ಚಿನ ಕ್ಷೇಮ ಮಾರ್ಗ. ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದ ಬಗ್ಗೆ ಇಂದು ಮೊದಲುಗೊಂಡು ಅನೇಕ ಕಂತುಗಳಲ್ಲಿ ಈ ಸಂಸಾರದಿಂದ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳುವ ಬಗ್ಗೆ ಹಾಗೂ ಗತಿಸಿ ಹೋದ ನಮ್ಮ ಪೂರ್ವಜರ ಉದ್ಧೃತಿಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಹಾಯಾಗವನ್ನು ಮಾಡುವ ಬಯಕೆಯಿಂದ ಅನೇಕ ಮುನಿಗಳು ಒಮ್ಮೆ ನೈಮಿಷಾರಣ್ಯದಲ್ಲಿ ಸೇರಿದ್ದರು. ಅಲ್ಲಿ ಅನೇಕ ಋಷಿಗಳಿದ್ದರು. ಮುಖ್ಯವಾಗಿ ದೇವಲ, ಪೈಲ, ಸುಮಂತು, ಪಿಪ್ಲಾಯನ, ಸುಮತಿ, ಕಾಶ್ಯಪ, ಜಾಬಾಲಿ, ಭೃಗು, ಅಂಗಿರ, ವಾಮದೇವ, ಸುತೀಕ್ಷ್ಣ, ಶರಭಂಗ, ಪರ್ವತ, ಆಪಸ್ತಂಭ, ಮಾಂಡವ್ಯ, ಅಗಸ್ತ್ಯ, ಕಾತ್ಯಾಯನ, ವಿಷ್ಣುವೃದ್ಧ, ಮಹಾಗ್ರೀವ, ಮಹೋದರ, ಮಹಾಬಲ, ಶರಭಂಗ, ಪೃಥುಶ್ರವ ಹೇಳ್ತಾ ಹೋದರೆ ಅನೇಕ ಋಷಿಮುನಿಗಳೆಲ್ಲ ಅಲ್ಲಿ ಸೇರಿದ್ದರು. ಅದೇ ಕಾಲಕ್ಕೆ ಅನೇಕ ತೀರ್ಥಯಾತ್ರೆಗಳನ್ನು ಮುಗಿಸಿಕೊಂಡು ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಮುದ್ರೆಯಿಂದ ಶೋಭಿಸುತ್ತಿರುವ, ಸದಾ ಶ್ರೀಹರಿಯ ನಾಮವನ್ನೇ ಜಪಿಸುತ್ತಿರುವ ಸೂತ ಮುನಿಗಳು ಅಲ್ಲಿಗೆ ಬಂದರು. ಅವರನ್ನು ನೋಡಿದ ಕ್ಷಣವೇ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಋಷಿಮುನಿಗಳು ನಮಗಾಗಿಯೇ ಇವರು ಆಗಮನ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಂಡು, ಹೇ ಸೂತರೆ, ನೀವು ಚಿರಂಜೀವಿ ಆಗಿರಿ, ನೀವು ಭಗವದ್ಭಕ್ತರಾಗಿರುವರಿ, ನಿಮಗಿಂದು ಉತ್ತಮವಾದಂಥ ಮನೋಹರವಾದಂಥ ಈ ಆಸನವನ್ನು ನಾವು ಕೊಡ್ತಾ ಇದ್ದೇವೆ. ಈ ಆಸನದ ಮೇಲೆ ಆಸೀನರಾಗಿ ವಿಶ್ರಾಂತಿ ಪಡೆಯಿರಿ ಅಂಥೇಳಿ ಹೇಳಿದರು. ರೋಮಹರ್ಷಣರ ಮಗನಾದಂಥ ಸೂತರನ್ನು ಉಪಚರಿಸಿ ವಿನಂತಿಸಿಕೊಂಡರು. ತನ್ನೋವದ ಮಹಾಭಾಗ ಯತ್ತೇ ಮನಸ್ಸಿ ನಿಶ್ಚಿತಂ ಸಂಸಾರಾಣವ ಮಗ್ನಾನಾಂ ಪಾರದಂ ಶುಭದಂ ಚಯತ್ತ. ಸಂಸಾರ ಸಾಗರದಲ್ಲಿ ಮುಳುಗಿರುವವರನ್ನು ಪಾರುಗಾಣಿಸುವ ಶ್ರೀಹರಿಯ ಉತ್ತಮವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಕಥೆಯನ್ನು ನಮ್ಮೆಲ್ಲರಿಗೆ ಹೇಳಿರಿ ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡರು. ಸೂತರು ಹೇಳುತ್ತಾರೆ, ನಾನು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿಕೊಂಡು ಪಾವನನಾಗಿ ಹಸ್ತಿನಾಪುರಕ್ಕೆ ಬಂದೆ. ಆಗ ನನಗೆ ತಿಳಿದಂಥದ್ದೇನು ಅಂತ ಹೇಳಿದರೆ, ಪರೀಕ್ಷಿತ್ ಮಹಾರಾಜ ರಾಜ್ಯವನ್ನೇ ತ್ಯಾಗ ಮಾಡಿ ಅನೇಕ ನಿಮ್ಮಂಥ ಜ್ಞಾನಿ ಋಷಿ ಮುನಿಗಳನ್ನು ಕರೆದುಕೊಂಡು ಗಂಗಾ ತೀರಕ್ಕೆ ಹೋಗಿರತಕ್ಕಂಥ ವಿಷಯ ನನಗೆ ಗೊತ್ತಾಯಿತು. ನಾನು ಕೂಡ ಅವರಿದ್ದಲ್ಲಿಗೆ ಹೋದೆ. ಹೇ ಶೌನಕಾದಿ ಋಷಿಗಳೇ, ಪರೀಕ್ಷಿತ ಮಹಾರಾಜನಿಂದ ಪ್ರಶ್ನಿಸಲ್ಪಟ್ಟು ಶುಕಾಚಾರ್ಯರಿಂದ ಹೇಳಲ್ಪಟ್ಟಂಥ ಶ್ರೇಷ್ಠವಾದ ಶ್ರೀಮದ್ ಭಾಗವತವನ್ನು ಶ್ರೀ ಶುಕಾಚಾರ್ಯರ ಅನುಗ್ರಹದಿಂದ ಕೇಳಿದವನಾಗಿ ಪರೀಕ್ಷಿತ್ ರಾಜನ ಮೋಕ್ಷ ಪ್ರಸಂಗವನ್ನು ಕಣ್ಣಾರೆ ಕಂಡ ನಂತರ ನೇರವಾಗಿ ನಿಮ್ಮಂಥ ಮಹಾನುಭಾವರ ಮಹಾನ್ ತಪಸ್ವಿಗಳ ದರ್ಶನಕ್ಕಾಗಿ ನಾನೀಗ ಬಂದಿದ್ದೇನೆ ಅಂತ ಸೂತರು ಹೇಳುತ್ತಾರೆ. ಆಗ ಋಷಿಮುನಿಗಳೆಲ್ಲರೂ ಶ್ರೀಕೃಷ್ಣ ದ್ವೈಪಾಯನರ ಬಾಯಿಯಿಂದ ನೀವೇನೆಲ್ಲವನ್ನು ಶ್ರವಣ ಮಾಡಿದ್ದೀರಿ, ಅದರಲ್ಲಿ ಪರಮಾತ್ಮನಿಗೆ ಸಂಬಂಧಿರ್ತಕ್ಕಂಥ ಮಂಗಳಕರವಾದಂಥ ಕಥೆಯನ್ನು ನಮಗೆ ಹೇಳಿರಿ ಅಂತ ಒತ್ತಾಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಂಡಾಗ ಸೂತ ಪುರಾಣಿಕರು ಹೇಳಲಿಕ್ಕೆ ಆರಂಭಿಸಿದ್ದಾರೆ. ಒಮ್ಮೆ ನರನಾರಾಯಣರು ಇರುವಂಥ ಬದ್ರಿಕಾಶ್ರಮಕ್ಕೆ ನಾರದರು ಹೋದರು. ನರನಾರಾಯಣರನ್ನು ದೇವದೇವ ಜಗನ್ನಾಥ ಕೃಪಾಕೂಪಾರ ಸತ್ಪತೆ ಸತ್ಯವರ್ತ ಸ್ತ್ರೀ ಸತ್ಯೋಸಿ ಸತ್ಯಾತ್ಮ ಸತ್ಯ ಸಂಭವ. ಹೇ ದೇವದೇವ, ಜಗನ್ನಾಥ, ದಯಾಸಾಗರ, ಸಜ್ಜನ ಪರಿಪಾಲಕ, ನೀನು ಸತ್ಯವ್ರತ, ಸತ್ಯಾತ್ಮ ಮತ್ತು ಸತ್ಯ ಸಂಭವ ಎಂದು ತ್ರಿಸತ್ಯನಾಗಿರುವಿ. ಈ ರೀತಿ ಸ್ತುತಿಸಿದರು. ಹೇ ಸ್ವಾಮಿ, ನಾನೀಗ ಬ್ರಹ್ಮಲೋಕದಿಂದ ನಿನ್ನ ಬಳಿಗೆ ಬಂದಿರತಕ್ಕಂಥ ಉದ್ದೇಶ ಅಂತ ಹೇಳಿದರೆ, ಜನಗಳೆಲ್ಲ ಕೇವಲ ತಮ್ಮನ್ನು ತಾವು ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬರೀ ಹೆಂಡರು, ಮಕ್ಕಳು, ಮನೆ ಇವುಗಳಲ್ಲಿ ಆಸಕ್ತರಾಗಿಬಿಟ್ಟಾರೆ. ಅವರ ಅಪೇಕ್ಷೆಗಳಿಗೆ ಮಿತಿಯೇ ಇಲ್ಲ. ಒಂದು ಸಿಕ್ಕರೆ ಇನ್ನೊಂದು, ಇನ್ನೊಂದು ಸಿಕ್ಕರೆ ಮುನ್ನೊಂದು, ಪಟ್ಟಿ ಬೆಳಿತಾನೆ ಹೋಗ್ತಾ ಇದೆ. ನೆಮ್ಮದಿನೂ ಇಲ್ಲ ಅವ್ರಿಗೆ.
ತಸ್ಮಾಲ್ಲೋಕೋಪಕಾರಾಯ ಕಥಾಸಾರಂ ವದಾಧುನಾ ತಸ್ಯ ಶ್ರವಣ ಮಾತ್ರೇಣ ನಿರ್ಭಯಂ ವಿಂದತೆ ಪದಂ. ಅದು ಇಂಥ ಕಥೆ ಇರಬೇಕು, ಆ ಕಥೆಯನ್ನು ಶ್ರವಣ ಮಾಡಿದ ಮಾತ್ರಕ್ಕೆ ನಿನ್ನ ಲೋಕವಾದ ವೈಕುಂಠವೇ ಪ್ರಾಪ್ತಿಯಾಗಬೇಕು. ಅಂಥ ಕಥೆಯನ್ನು ಹೇಳು ಅಂಥೇಳಿ ನಾರದರು ವಿನಂತಿಸಿದರು. ನಾರಾಯಣನು ನಸುನಕ್ಕು, ನಾರದ, ಯಾವ ಪರಮಾತ್ಮನ ಕಣ್ಣುರೆಪ್ಪೆಯನ್ನು ಬಡಿಯಲು ಬೇಕಾಗುವ ಅವಧಿಯಲ್ಲಿ ಈ ಜಗತ್ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಚತುರ್ಮುಖ ಬ್ರಹ್ಮನು ಆಗಿ ಹೋಗುವನೋ ಅಂಥ ಭಗವಂತನ ವ್ಯಾಪಾರದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಈ ಭೂಲೋಕದಲ್ಲಿ ಯಾರೂ ಸಮರ್ಥರಿಲ್ಲ. ನಾರದ ಮುನಿಯೇ, ಭಗವಂತನ ಚರಿತ್ರೆ ವರ್ಣಾತೀತ, ಅತ್ಯಂತ ಸಾರಭೂತ ಆಗಿದೆ ಎಂಬುದನ್ನು ನೀನು ಕೂಡ ತಿಳಿದಿರುವೆ. ಆದರೂ ಕೂಡ ಪುರುಷೋತ್ತಮನ ಕೃಷ್ಣನ ಅತ್ಯದ್ಭುತವಾದ ಮಹಾತ್ಮೆಯನ್ನು ಹೇಳ್ತೇನೆ. ಈ ಮಹಾತ್ಮೆಯು ದಾರಿದ್ರ್ಯ ಹಾಗೂ ವೈಧವ್ಯವು ಇಲ್ಲದಂತೆ ಮಾಡ್ತಕ್ಕಂಥದ್ದು, ಯಶಸ್ಸನ್ನು ತಂದುಕೊಡುವುದು, ಸತ್ಪುತ್ರದಾಯಕವಾದದ್ದು ಹಾಗೂ ಶೀಘ್ರದಲ್ಲಿ ಮೋಕ್ಷವನ್ನು ತಂದುಕೊಡುವಂಥದ್ದು. ಆದ್ದರಿಂದ ಇದನ್ನು ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡಬೇಕು. ಮುಖ್ಯವಾಗಿ ಪುರುಷೋತ್ತಮ ಅಂತಂದರೆ ಅದು ಒಂದು ತಿಂಗಳಿನ ಹೆಸರು. ಆ ತಿಂಗಳಿಗೆ ಅಧಿಪತಿಯು ಈ ಪುರುಷೋತ್ತಮನು. ಅದಕ್ಕಾಗಿಯೇ ತಿಳಿದವರೆಲ್ಲ ಈ ಮಾಸವನ್ನು ಶ್ರೀ ಪುರುಷೋತ್ತಮ ಮಾಸ ಅಂಥೇಳಿ ಕರೀತಾರೆ. ಅದರಿಂದ ಪುರುಷೋತ್ತಮ ಅತ್ಯಂತ ಪ್ರೀತನಾಗುತ್ತಾನೆ. ಪುರುಷೋತ್ತಮ ಅಂದರೆ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನೇ ಪುರುಷೋತ್ತಮ. ನಾರದರಂದರು, ಸ್ವಾಮಿ, ಈ ಚೈತ್ರಾದಿ ಮಾಸಗಳ ಹೆಸರು ನಾನು ಕೇಳಿದ್ದೀನಿ, ಪುರುಷೋತ್ತಮ ಮಾಸ ಅಂತ ನಾವು ಒಟ್ಟು ಕೇಳೇ ಇಲ್ಲ. ಇದು ಯಾವ ಮಾಸ, ಇದು ಹೇಗೆ ಬಂತು, ದಯಮಾಡಿ ಹೇಳಬೇಕಂತ ಮತ್ತೊಂದು ಪ್ರಶ್ನೆಯನ್ನು ಹಾಕಿದಾಗ ಆಗ ಶ್ರೀ ನಾರಾಯಣನು ನಾರಗೆ ಹೇಳುತ್ತಾನೆ, ನಾರದ, ಈ ನಾನು ಹೇಳಕ್ಕೆ ಹೋಗ್ತಾ ಇರ್ತಕ್ಕಂಥ ಕಥೆ ಬೇರೆ ಯಾವುದೂ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರ ಮಹಾರಾಜನಿಗೆ ಹೇಳಿದ್ದ ಅದೇ ಕಥೆಯನ್ನು ನಾನಿಗೆ ಹೇಳ್ತಾ ಇದ್ದೇನೆ. ಯುಧಿಷ್ಠಿರ ಮಹಾರಾಜ ದುರ್ಯೋಧನಾದಿ ಧೃತರಾಷ್ಟ್ರ ಪುತ್ರರಿಂದ ಒಂದು ಸಲ ದ್ಯೂತದಲ್ಲಿ ಪರಾಜಿತಗೊಳಿಸಲ್ಪಟ್ಟ. ಆಗ ದುಷ್ಟನಾದಂಥ ದುಶ್ಯಾಸನ ಪತಿವ್ರತೆಯಾದಂಥ ಅಗ್ನಿಯಿಂದ ಉತ್ಪನ್ನಳಾಗಿರ್ತಕ್ಕಂಥ ದ್ರೌಪದಿಯನ್ನು ಅವಳ ಕೂದಲನ್ನು ಹಿಡಿದು ಸಭೆಯಲ್ಲಿ ಎಲ್ಲರೂ ನೋಡುತ್ತಿರುವಂತೆ ಎಳೆದು ತಂದ. ಅವಳ ವಸ್ತ್ರಾಪರಣ ಮಾಡಲು ಯತ್ನಿಸಿದಾಗ ಶ್ರೀಕೃಷ್ಣನು ದ್ರೌಪದಿಯನ್ನು ಕಾಪಾಡಿದ. ಆ ನಂತರ ಪಾಂಡವರೆಲ್ಲ ರಾಜ್ಯವನ್ನು ತ್ಯಾಗ ಮಾಡಿ ಕಾಮ್ಯಕವನಕ್ಕೆ ಹೊರಟು ಹೋದರು. ಅಲ್ಲಿ ಬಹಳ ಕಷ್ಟಕ್ಕೆ ಅವರು ಒಳಗಾಗ್ತಾರೆ. ಅರಣ್ಯದಲ್ಲಿ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಾಡಾನೆಗಳಂತೆ ಕಾಮ್ಯಕವನದಲ್ಲಿ ವಾಸವಾಗಿದ್ದರು. ದುಃಖಿತರಾದ ಪಾಂಡವರನ್ನು ಕಾಣುವುದಕ್ಕಾಗಿ ದೇವಕಿ ಸುತನಾಗಿರ್ತಕ್ಕಂಥ ಭಗವಾನ್ ಶ್ರೀಕೃಷ್ಣ ಅನೇಕ ಮುನಿಗಳಿಂದ ಸಹಿತನಾಗಿ ಆ ಕಾಮ್ಯಕವನಕ್ಕೆ ಬಂದ. ಶ್ರೀಕೃಷ್ಣನನ್ನು ಕಂಡಾಕ್ಷಣ ಪಾಂಡವರು ಪ್ರಾಣಗಳು ಬಂದು ಕೂಡಲೇ ಮೃತದೇಹಗಳು ಎದ್ದು ನಿಲ್ಲುವಂತೆ ಚಟ್ಟನೆ ಎದ್ದು ನಿಂತರು. ಭಕ್ತಿ ಪರವಶರಾಗಿ ಶ್ರೀಕೃಷ್ಣನ ಆಲಿಂಗನ ಮಾಡಿಕೊಂಡರು. ಅವಳಿ ಮಕ್ಕಳಾದ ನಕುಲ ಸಹದೇವರು ಭಕ್ತಿಯಿಂದ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ನಮಸ್ಕರಿಸಿದರು. ದ್ರೌಪದಿಯೂ ಕೂಡ ನಿಧಾನವಾಗಿ ಮುಂದಕ್ಕೆ ಬಂದು ಸಂಭ್ರಮದಿಂದ ಶ್ರೀಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದಳು. ಕೃಷ್ಣಾಜಿನವನ್ನು ಧಾರಣ ಮಾಡಿರುವ ಮೈಯೆಲ್ಲ ಧೂಳಾಗಿರ್ತಕ್ಕಂಥ ದೇಹ, ತಲೆಯ ಮೇಲೆಲ್ಲ ಕೂದಲು ಹರಡಿ ಹೋಗಿತ್ತು, ಬಾಡಿದ ಮುಖ. ಈ ರೀತಿ ಇರತಕ್ಕಂಥ ದುಃಖಿತರಾದ ಪಾಂಡವರನ್ನು ಮತ್ತು ದ್ರೌಪದಿಯನ್ನು ಶ್ರೀಕೃಷ್ಣ ಕಂಡಾಗ ಕ್ರೋಧಗೊಂಡಿದ್ದ. ಶ್ರೀಕೃಷ್ಣನ ಕ್ರೋಧಕ್ಕೆ ಕಾರಣವನ್ನೇ ಅರಿದ ಅರ್ಜುನ ಆ ಶ್ರೀಕೃಷ್ಣನ ಉಗ್ರವಾದ ಮುಖವನ್ನು ನೋಡಿ ಭಯಗೊಂಡಿದ್ದ. ಕೈ ಮುಗಿದು ನಿಂತ ಅರ್ಜುನನ ಬಾಯಿ ಒಣಗಿ ಹೋಗಿತ್ತು, ಥರ ಕಂಪಿಸುತ್ತಿದ್ದ. ತಕ್ಷಣದಲ್ಲಿ ಉಳಿದಂಥ ಸಹೋದರರು ಮತ್ತು ದ್ರೌಪದಿ ಕೃಷ್ಣನನ್ನು ಸ್ತುತಿಸಲು ಹೇಳಿದಾಗ ಅರ್ಜುನನು ಶ್ರೀಕೃಷ್ಣನು ತನ್ನ ಕೋಪವನ್ನು ಬಿಡುವಂತೆ ಸ್ತುತಿಸಿದ. ಶಾಂತವಾದ ಶ್ರೀಕೃಷ್ಣನಿಗೆ ಮತ್ತೊಮ್ಮೆ ನಮಸ್ಕರಿಸಿದ ಪಾಂಡವರೆಲ್ಲರೂ ಯಾವ ರೀತಿ ನೀವೀಗ ನನ್ನನ್ನು ಪ್ರಶ್ನೆ ಕೇಳಿರೋ ಅದೇ ರೀತಿ ಪ್ರಶ್ನೆಯನ್ನು ಕೇಳಲಾಗಿ ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಕೆಲವು ಅತ್ಯಂತ ಗೌಪ್ಯವಾಗಿರುತ್ತವೆ, ಇನ್ನೊಬ್ಬರಿಗೆ ಹೇಳುವಂಥದ್ದಲ್ಲ. ಆದರೂ ನೀನು ನನ್ನ ಮಿತ್ರನಾಗಿದ್ದರಿಂದ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂಥೇಳಿ
ಅವತ್ತು ಶ್ರೀಕೃಷ್ಣ ಪಾಂಡವರಿಗೆ ಗೌಪ್ಯವಾಗಿರುವುದನ್ನು ಹೇಳಿದ. ಗೌಪ್ಯವಾಗಿ ಉಳಿಯಲೇ ಇಲ್ಲ. ಮುಂದೆ ಅವೆಲ್ಲ ಒಬ್ಬರಿಂದೊಬ್ಬರಿಗೆ ಹರಡಿದವು. ಯಾರಿಂದ ಯಾಕದು ಲೀಕ್ ಆಯ್ತು ಅನ್ನೋದು ನಮಗದು ಈಗ ಅಪ್ರಸ್ತುತ. ಅಂತೂ ಈಗೇನಪ್ಪ ಅಂದ್ರೆ ಪುಸ್ತಕದ ರೂಪದಲ್ಲಿ ಎಲ್ಲ ಶ್ರೀಕೃಷ್ಣ ಹೇಳಿರ್ತಕ್ಕಂಥ ಗೌಪ್ಯವಾದ ಕಥೆ ಮನೆಯಲ್ಲೂ ಏನಪ್ಪ ಅಂದ್ರೆ ಶ್ರವಣ ಮಾಡಲಿಕ್ಕೆ ಅವಕಾಶ ಆಗಿಬಿಟ್ಟಿದೆ. ಇದೆಲ್ಲ ಭಗವಂತನ ಸಂಕಲ್ಪ. ಯಾರಿಂದಲೂ ಏನೇನು ಮಾಡಿಸ್ಬೇಕು ಅದನ್ನೆಲ್ಲ ಮಾಡ್ತಾನೆ. ಗೌಪ್ಯವಾಗಿ ಉಳಿಯಲಿಲ್ಲ. ಶ್ರೀಕೃಷ್ಣ ಹೇಳಿದ್ದೇನಪ್ಪ ಅಂದರೆ, ಒಮ್ಮೆ ಅಧಿಮಾಸವು ಉತ್ಪನ್ನವಾಯಿತು. ಈ ಅಧಿಮಾಸ ಬಂದಾಗ ಎಲ್ಲ ಕಾರ್ಯವನ್ನು ಬಿಟ್ಟು ಬಿಡಬೇಕು ಅಂಥೇಳಿ ಧರ್ಮಜ್ಞರಾದವರು, ಶಾಸ್ತ್ರವನ್ನು ಬಲ್ಲವರು, ಜ್ಞಾನಿಗಳೆಲ್ಲ ಹೇಳ್ತಾರೆ. ಈ ಅಧಿಕ ಮಾಸದಲ್ಲಿ ಪಿತೃಕಾರ್ಯವನ್ನು, ದೇವಕಾರ್ಯವನ್ನು, ತೀರ್ಥಯಾತ್ರೆಗಳನ್ನು, ವ್ರತಾದಿಗಳನ್ನು, ಕ್ಷೌರ, ಉಪನಯನ, ವಿವಾಹ, ವಿಶೇಷವಾಗಿ ಗೃಹಸ್ಥಾಶ್ರಮಿಗಳಾದವರು ತ್ಯಜಿಸಬೇಕು ಎಂದು ಜ್ಞಾನಿಗಳು ಹೇಳ್ತಾರೆ. ಈ ಮಾಸವನ್ನು ಕಂಡು ಜನರೆಲ್ಲರೂ ಈ ಮಾಸಕ್ಕೆ ಅಭಿಮಾನಿ ದೇವತೆಯು ಯಾರೂ ಇಲ್ಲದೆ ಇದು ಅಸಹಾಯವಾಗಿದೆ, ನಿಂದ್ಯವಾಗಿದೆ. ರವಿ ಸಂಕ್ರಮಣವಿಲ್ಲದೆ ಈ ಮಾಸವು ಮಲಮಾಸವಾಗಿದೆ. ಮಲಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡಬಾರದು. ಆದ್ದರಿಂದ ಈ ಮಾಸವೇ ವರ್ಜ್ಯವಾಗಿದೆ ಅಂತೇಳಿ ತೀರ್ಮಾನ ಮಾಡಿಬಿಟ್ರು. ಎಲ್ಲರೂ ತನ್ನನ್ನು ಅಸ್ಪೃಶ್ಯವೆಂದು ಭಾವಿಸಿದ್ದರಿಂದ ಮಲಮಾಸ ಬಹಳ ಚಿಂತೆಗೆ ಒಳಗಾಯಿತು. ಅದರ ಚಿಂತೆ ಅದನ್ನು ಮರಣೋನ್ಮುಖವಾಗುತ್ತಾ ಮಾಡಿತು. ಸ್ವಲ್ಪ ಸಮಯದ ನಂತರ ಧೈರ್ಯವನ್ನು ತಂದುಕೊಂಡು ಅದು ನನ್ನಲ್ಲಿ ಶರಣು ಬಂತು. ಹೇ ಅರ್ಜುನ, ಅದು ವೈಕುಂಠ ಲೋಕಕ್ಕೆ ಬಂದು ನಾನು ವಾಸವಾಗಿದ್ದ ಅಂತಃಪುರವನ್ನು ಪ್ರವೇಶಿಸಿ ಅಮೂಲ್ಯವಾದ ರತ್ನಖಚಿತ ಸಿಂಹಾಸನದಲ್ಲಿ ಆಸೀನನಾಗಿದ್ದ ಸರ್ವೋತ್ತಮನಾದ ನನ್ನನ್ನು ಭೇಟಿಯಾಯಿತು. ನನ್ನನ್ನು ಕಂಡ ಕ್ಷಣವೇ ನೆಲದ ಮೇಲೆ ಬಿದ್ದು ದಂಡ ಪ್ರಣಾಮವನ್ನು ಕೂಡ ಮಾಡಿತು. ನಂತರ ಕೈ ಜೋಡಿಸಿಕೊಂಡು ನಿಂತು ಕಣ್ಣುಗಳಿಂದ ಅಶ್ರುಗಳನ್ನು ಸುರಿಸುತ್ತಾ ಧೈರ್ಯ ತಂದುಕೊಂಡು ಗದ್ಗದಿತ ಕಂಠದಿಂದ ನನ್ನೊಂದಿಗೆ ಸಣ್ಣ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಆರಂಭ ಮಾಡಿತು. ಮತ್ತು ಅಧಿಮಾಸವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿತು. ಹೇ ಶ್ರೀಹರಿ, ಪ್ರಬಲರಾದವರೆಲ್ಲ ನನಗೆ ಮಲಮಾಸ ಅಂತೇಳಿ ಹೆಸರಿಟ್ಟು ನನ್ನನ್ನು ಧಿಕ್ಕಾರ ಮಾಡಿಬಿಟ್ಟಾರ. ಹಗಲು ರಾತ್ರಿ, ಮುಹೂರ್ತ, ಪಕ್ಷ, ಮಾಸ ಇವಕ್ಕೆಲ್ಲ ನಿಯಾಮಕ ಅಭಿಮಾನಿ ದೇವತೆಗಳಿದ್ದಾರೆ. ನನಗೆ ಯಾವುದೇ ಅಭಿಮಾನಿ ದೇವತೆಗಳು ನನಗಿಲ್ಲ. ಹೀಗಾಗಿ ನನಗೆ ಭಾಳ ದುಃಖ ಆಗಿ ಹೋಗ್ಯದ. ನನ್ನೆಲ್ಲರೂ ವರ್ಜ್ಯ ಮಾಡಿದ್ದು ನನಗೆ ಭಾಳ ಸಹಿಸಲಿಕ್ಕೆ ಆಗದೇ ಇರುವಂಥ ವಿಚಾರ. ನಾನು ಆತ್ಮಹತ್ಯೆ ಮಾಡ್ಕೋಬೇಕಂಥೇಳಿ ಬಯಸಿದ್ದೆ. ಒಂದು ಪ್ರಯತ್ನ ನಿನ್ನನ್ನು ಕೇಳೋಣ ಅಂಥೇಳಿ ಇಲ್ಲಿಗೆ ಬಂದಿನಿ ಅಂತ ಹೇಳಿದಾಗ ಈ ದಯನೀಯವಾಗಿ ನಿಂತಿರ್ತಕ್ಕಂಥ ಅಧಿಮಾಸವನ್ನು ನೋಡಿ ಶ್ರೀಹರಿಗೆ ಕರುಣೆ ಉಂಟಾಯಿತು. ವೈಕುಂಠವಾಸಿಗಳೆಲ್ಲರಿಗೂ ಇದು ಭಾಳ ಆಶ್ಚರ್ಯ ಆಗ್ತದೆ. ವೈಕುಂಠ ಬಂದ ಮೇಲೂ ಇದು ದುಃಖದಿಂದ ಅಳುವಂಥದ್ದನ್ನು ಕಂಡ ಏನು ಆಶ್ಚರ್ಯ ಅಂತೇಳಿ ಅವರೆಲ್ಲೂ ಭಾಳ ವಿಸ್ಮಿತರಾದರು. ನಾರಾಯಣ ಹೇಳ್ತಾನೆ, ಹೇ ನಾರದ, ಈ ಪ್ರಕಾರವಾಗಿ ಅಧಿಮಾಸ ವೈಕುಂಠ ಅಧಿಪತಿಯನ್ನು ಪ್ರಾರ್ಥಿಸಿ ವಿರಮಿಸಿದಾಗ ಶ್ರೀಕೃಷ್ಣನು ಬಹು ಕೃಪಾ ವಚನಾದವನು ಮತ್ತು ಮೇಘದಂತೆ ಗಂಭೀರವಾಣಿಯಂತ ಶೀತಕುರಳ ಚಂದ್ರಂತೆ ಆ ಮಲಮಾಸ ಸಮಾನಪಡಿಸುತ್ತಾ ಮಾತನಾಡಲು ಪ್ರಾರಂಭಿಸಿದನು. ಅಲ್ಲಿ ಶ್ರೀಹರಿ ಅಥವಾ ಶ್ರೀಕೃಷ್ಣ ದೀನವಾಗಿ ಬಂದಿರತಕ್ಕಂಥ ಅಧಿಮಾಸಕ್ಕೆ ಹೇಳ್ತಾನೆ, ಒಂದು ದುರ್ಲಭವಾಗಿರ್ತಕ್ಕಂಥ ಒಂದು ಲೋಕದ, ಅದಕ್ಕೆ ಗೋಲೋಕ ಅಂತ ಹೇಳ್ತಾರೆ. ಅಲ್ಲಿ ಶ್ರೀಕೃಷ್ಣ ಅಲ್ಲಿ ಎರಡು ಭುಜ ಉಳ್ಳವನಾಗಿರ್ತಾನೆ. ಅಲ್ಲಿ ಏನಪ್ಪ ಅಂದ್ರೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಆತನೇ ನಿನಗೇನಪ್ಪ ಅಂತಂದ್ರೆ ಪರಿಹಾರವನ್ನು ಸೂಚಿಸುತ್ತಾನೆ ಅಂತ ಹೇಳಿ ಆ ಅಧಿಮಾಸದ ಕೈಯನ್ನು ಹಿಡಿದುಕೊಂಡು ಗೋಲೋಕಕ್ಕೆ ಶ್ರೀಕೃಷ್ಣನು ಅಥವಾ ಶ್ರೀಹರಿಯು ಕರೆದುಕೊಂಡು ಹೋಗುತ್ತಾನೆ. 3 ಕೋಟಿ ಯೋಜನೆ ವಿಸ್ತಾರವಾದ ಗೋಲೋಕದ ಭೂಮಿಯೆಲ್ಲ ರತ್ನ ಖಚಿತ. ಇಂಥ ಲೋಕವನ್ನು ಯೋಗಿಗಳು ಸ್ವಪ್ನದಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ವೈಷ್ಣವರು ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅಲ್ಲಿ ಜ್ಞಾನಿಗಳು ಹೇಳ್ತಾರೆ. ಈ ಲೋಕದಕ್ಕೆ ಹೋಗಿಬಿಟ್ರೆ ಆದಿ ವ್ಯಾಧಿ ಮುಪ್ಪು ಮೃತ್ಯು ಶೋಕ ಭೀತಿ ಇವ್ಯಾವು ಇಲ್ಲಿ ಇರೋದೇ ಇಲ್ಲ. ಅನರ್ಘ್ಯ ರತ್ನಗಳಿಂದ ಖಚಿತವಾದ ಅಸಂಖ್ಯ ಮಂದಿರಗಳು ಅಲ್ಲಿ ಇರ್ತವೆ. ಈ ಲೋಕದ ಕೆಳಭಾಗದಲ್ಲಿ 50 ಕೋಟಿ ಯೋಜನ ದೂರದಲ್ಲಿ ಬಲಭಾಗದಲ್ಲಿ
ಮನೋಹರವಾದ ಮತ್ತು ಭೂಲೋಕದಂತೆಯೇ ಇರುವ ವೈಕುಂಠ ಲೋಕವು, ಎಡಭಾಗದಲ್ಲಿ ಶಿವಲೋಕವು ಇರುವವು ಅಂಥೇಳಿ ಇದನ್ನೆಲ್ಲ ಹೇಳ್ತಾರೆ. ವೈಕುಂಠ ಲೋಕ 1,000,000 ಯೋಜನೆ ವಿಸ್ತರಣವಾಗಿದ್ದೇ ವರ್ತಲಾಕಾರ ಆಗ್ಯದ. ಈ ಲೋಕದಲ್ಲಿ ಮನೋಹರವಾದ ಪೀತಾಂಬರಧಾರಿಗಳಿರತಕ್ಕಂಥ ವೈಷ್ಣವರು ವಾಸ ಮಾಡಿರ್ತಾರೆ. ಈ ವೈಷ್ಣವರು ಚತುರ್ಭುಜ ಉಳ್ಳವರಾಗಿರ್ತಾರೆ. ಭುಜಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧಾರಣೆ ಮಾಡಿರ್ತಾರೆ. ಅಲ್ಲಿ ಸ್ತ್ರೀಯರು ಮಂಜುಳವಾದ ಧ್ವನಿ ಮಾಡುವ ನೂಪುರ, ಮೇಖಲಾದಿ ಆಭರಣಗಳನ್ನು ಧರಿಸಿದ್ದು ಎಲ್ಲರೂ ಲಕ್ಷ್ಮೀದೇವಿಯಂತೆ ಕಾಣ್ತಾ ಇರ್ತಾರೆ. ಗೋಲೋಕದ ಕೆಳಗೆ ಎಡಭಾಗದಲ್ಲಿ ಶಿವಲೋಕ 1,000,000 ಯೋಜನೆ ವಿಸ್ತಾರ ನಾಶರಹಿತವಾಗಿದೆ ಹಾಗೂ ಪಾರ್ಶ್ವದಂಗಡೆಯಿಂದ ಅದು ವ್ಯಾಪ್ತ ಆಗಿದೆ. ಶಿವಲೋಕದಲ್ಲಿ ಶಂಕರನ ಮಹತ್ವರಾದ ಸೇವಕ ಗಣಗಳು ತಮ್ಮ ಸರ್ವಾಂಗಗಳಿಗೂ ಭಸ್ಮವನ್ನು ಧಾರಣ ಮಾಡಿಕೊಂಡು ಸರ್ಪಗಳನ್ನೇ ಯಜ್ಞೋಪವೀತಗಳನ್ನಾಗಿ ಧಾರಣೆ ಮಾಡಿಕೊಂಡಿರ್ತಾರೆ. ಈ ಗಣಗಳ ಕಪೋಲಗಳು ಅರ್ಧಚಂದ್ರನಂತೆ ಶೋಭಾಯಮಾನ ಆಗಿರ್ತವೆ ಮತ್ತು ಇವರು ಕೈಯಲ್ಲಿ ತ್ರಿಶೂಲ ಹಾಗೂ ಖಡ್ಗಗಳನ್ನು ಧಾರಣೆ ಮಾಡಿರ್ತಾರೆ. ಎಲ್ಲರೂ ತಲೆಯ ಮೇಲೆ ಗಂಗೆಯನ್ನು ಧಾರಣ ಮಾಡಿದ್ದು ಶೂರರು, 3 ಕಣ್ಣುಗಳುಳ್ಳವರು, ಜಯಶಾಲಿಗಳು ಆಗಿರ್ತಾರೆ. ಇನ್ನು ಈ ಗೋಲೋಕದಲ್ಲಿ ದ್ವಿಭುಜಂ ಮುರಳಿಹಸ್ತಂ ಸಸ್ಮಿತಂ ಪೀತವಾಸಸಂ ಶ್ರೀವತ್ಸ ವಕ್ಷಸಂ ಭ್ರಾಜತ್ ಕೌಸ್ತುಭೇನ ವಿರಾಜಿತಂ. 2 ಭುಜಗಳುಳ್ಳ, ಕೈಯಲ್ಲಿ ಮುರಳಿಯನ್ನು ಧಾರಣೆ ಮಾಡಿರ್ತಕ್ಕಂಥ, ಮಂದಹಾಸವನ್ನು ಬೀರುತ್ತಿರುವ ಪೀತಾಂಬರಧಾರಿಯಾದ ಶ್ರೀವತ್ಸ ಲಾಂಛನವುಳ್ಳ ಕಾಂತಿಯುಕ್ತವಾದ ಕೌಸ್ತುಭಮಣಿಯಿಂದ ಶೋಭಾಯಮಾನನಾಗಿರ್ತಕ್ಕಂಥ ಶ್ರೀಕೃಷ್ಣನು ಇರುತ್ತಾನೆ. ಶ್ರೀಹರಿಯು ಅಧಿಮಾಸವನ್ನು ತನ್ನ ಹಿಂದೆ ಮಾಡಿಕೊಂಡು ಆ ಗೋಲೋಕವನ್ನು ಪ್ರವೇಶವನ್ನು ಮಾಡುತ್ತಾನೆ. ಯಾಕಂತ ಹೇಳಿದರೆ ಆ ಗೋಲೋಕದ ಪ್ರಖರತೆ ಶ್ರೀಹರಿಗೂ ಏನಪ್ಪ ಕಣ್ಣು ಕುಕ್ಕಿಸುವಂಥದ್ದು. ಈ ರೀತಿ ಪ್ರಖರತೆಯನ್ನು ಅಧಿಮಾಸ ತಡೆಯಲಿಕ್ಕಿಲ್ಲ ಅಂತೇಳಿ ಹಿಂದೆ ಮಾಡಿಕೊಂಡು ಗೋಲೋಕವನ್ನು ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ದ್ವಿಭುಜ ಶ್ರೀಕೃಷ್ಣನನ್ನು ಕುರಿತು ಶ್ರೀಹರಿ ಈ ಅಧಿಮಾಸದ ಎಲ್ಲ ನೋವುಗಳನ್ನು ದ್ವಿಭುಜಿ ಶ್ರೀಕೃಷ್ಣನಲ್ಲಿ ಹೇಳುತ್ತಾರೆ. ಮುಂದಿನ ಭಾಗದಲ್ಲಿ ಅಧಿಮಾಸಕ್ಕೆ ದ್ವಿಭುಜಿ ಶ್ರೀಕೃಷ್ಣ ಏನು ಹೇಳಿದ ಅನ್ನೋದನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.